ತುಂಬಾ ಜನ ಕೇಳ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ SSP ಸ್ಕಾಲರ್‌ಶಿಪ್ ಬಂದ್ಬಿಟ್ಟು ಬ್ರೋ ಮೊದಲೆಲ್ಲ ಟೈಮ್ ಟು ಟೈಮ್ ನಮ್ಗೆ ಅಮೌಂಟ್ ಅನ್ನ ಹಾಕ್ಬಿಡ್ತಿದ್ರು. ಈಗ ಏನಕ್ಕೆ ಬ್ರೋ ಲೇಟ್ ಮಾಡ್ತಾವ್ರೆ ಅಂತ ಕೇಳ್ತಾ ಇದ್ರೆ, ಸೊ ಅವಾಗ ನಿಮ್ಮ ಒಂದು SSLC ಅದು ಏನೋ ಸಾರಿ SSP ಸ್ಕಾಲರ್‌ಶಿಪ್ ಬಂದ್ಬಿಟ್ಟು ಅವಾಗ ಹಾಕೋ ಟೈಮಲ್ಲಿ ನಿಮ್ಗೆ ಇವಾಗ ಗೃಹಲಕ್ಷ್ಮಿ ಮತ್ತೆ ಯುವನಿಧಿ ಇವೆಲ್ಲ ಇರಲಿಲ್ಲ. ಸೊ ಓಕೆನಾ, ಇವಾಗ ಎಲ್ಲಾ ಕಡೆ ಫಂಡನ್ನ ರಿಲೀಸ್ ಮಾಡಬೇಕು. ಇವಾಗ ನೋಡಿ ಯುವನಿಧಿದು DBT ಪುಷಪ್ ಆಗೈತೆ, ಯುವನಿಧಿದು ಮೊನ್ನೆ ಅಮೌಂಟ್ ಬಂತು, ಗೃಹಲಕ್ಷ್ಮಿದು DBT ಪುಷಪ್ ಆಗೈತೆ. ಈ ತರ ಎಲ್ಲಾ ಕಡೆ ಇವು ಏನೇನ್ ಇದೆಯಲ್ಲ ಇವು ಒಂದೊಂದು ಗೃಹಲಕ್ಷ್ಮಿ ಇದೊಂದು ಇದು ಬೇರೆ, ಯುವನಿಧಿ ಬೇರೆ, ಇವಕ್ಕೆಲ್ಲದಕ್ಕೂ ಕೂಡ ಈ ಅಮೌಂಟ್ ಅನ್ನ ಪುಷಪ್ ಮಾಡಬೇಕು ಸರ್ಕಾರ. ಎಲ್ಲದಕ್ಕೂ ಕೂಡ ಫಂಡ್ ಅನ್ನ ರಿಲೀಸ್ ಮಾಡಬೇಕು. ಸೊ ಅದಕ್ಕೋಸ್ಕರ SSP ಸ್ಕಾಲರ್‌ಶಿಪ್ದು ಬಂದ್ಬಿಟ್ಟು ಸ್ವಲ್ಪ ಲೇಟ್ ಆಗ್ತಿದೆ. ಸೊ ವೇಟ್ ಮಾಡಿ, ನವೆಂಬರ್ ಎಂಡ್ವರೆಗೂ ಬರುವಂತ ಚಾನ್ಸ್ ಇದೆ. ನನಗೂ ಸ್ವಲ್ಪ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ. ನವೆಂಬರ್ ಎಂಡ್ವರೆಗೂ ವೇಟ್ ಮಾಡಿ, ಪಕ್ಕ ಅಮೌಂಟ್ ಸಿಗುತ್ತೆ. ಅದೇ ಇವೆಲ್ಲ ಕೂಡ ಫಂಡ್ ರಿಲೀಸ್ ಮಾಡ್ತಾ ಇದಾರಲ್ಲ ಸರ್ಕಾರ, ಒಂದೇ ಸತಿ ಎಲ್ಲ ಆಗಲ್ಲ. ಸೊ ಟೈಮ್ ತಗೊಂಡು ರಿಲೀಸ್ ಮಾಡ್ತಾರೆ. ಆದಷ್ಟು ಬೇಗ ನಿಮ್ಮ ಒಂದು SSP ಸ್ಕಾಲರ್‌ಶಿಪ್ ಬರುತ್ತೆ. ಸ್ಟೂಡೆಂಟ್ಗಳಿಗೆ ತುಂಬ ಯೂಸ್ಫುಲ್ ಆದಂಥ ಮನಿ. ವೇಟ್ ಮಾಡಿ, ಬರೋವಂಥ ಚಾನ್ಸ್ ಇದೆ. ಮತ್ತು ಇದೇ ಥರ ಡೈಲಿ ಅಪ್ಡೇಟ್ಗಳು SSP ಸ್ಕಾಲರ್‌ಶಿಪ್ ಬಗ್ಗೆ ಏನಾದರೂ ಒಂದು ಗೌರ್ಮೆಂಟಿಂದ ಒಂದು ಹೊಸ ಅಪ್ಡೇಟ್ ಬಂದರೆ ನಿಮಗೆ ವಿಡಿಯೋ ತಕ್ಷಣ ಬರ್ತಾ ಇರುತ್ತೆ. ಮಿನಿಟ್ಗೂ ಕೂಡ ವಿಡಿಯೋ ಬರ್ತಾ ಇರುತ್ತೆ. ಸೊ ಈ ಥರ ನಿಮಗೆ ಕುಂತ್ಕೊಂಡು ಹೇಳಿದ್ರೆ ವಿಡಿಯೋ ಇಷ್ಟ ಆಗುತ್ತಾ, ಅಥವಾ ಇಲ್ಲಿ ಬೋರ್ಡ್ ಇದೆ, ಬೋರ್ಡ್ ಮೇಲೆ ನಿಮಗೆ ಬರೋದು ಯಾವಾಗ ಬರುತ್ತೆ ಅಂತೇಳಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿದರೆ ಸಾಕು. ನಾನು ನೆಕ್ಸ್ಟ್ ವಿಡಿಯೋ ಅದೇ ಥರ ಮಾಡ್ತೀನಿ. ಸೊ ಇದೇ ಥರ ವಿಡಿಯೋಸ್ಗಳಿಗೆ ಡೈಲಿ SSP ಸ್ಕಾಲರ್‌ಶಿಪ್ ಅಪ್ಡೇಟ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನೈಟ್ ಟೈಮ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಟೈಮ್ 12 ಗಂಟೆ ಆಗೈತೆ ನೋಡಿ, ಶೂಟ್ರ್ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೀನಿ.